ರಾಜ್ಯದ ಮಸಣ ಕಾರ್ಮಿಕರನ್ನ ಗುರುತಿಸಿ ಅವರ ಮಕ್ಕಳ ಶಿಕ್ಷಣಕ್ಕೆ ವಿಶೇಷ ಪ್ರವರ್ಗಗಳ ಅಡಿ ಶಿಕ್ಷಣದಲ್ಲಿ ಮೀಸಲಾತಿ ಹಾಗೂ ಅವರಿಗೆ ಇತರೆ ಸರ್ಕಾರಿ ಸೌಲಭ್ಯ ಒದಗಿಸಲು ಕ್ರಮ ವಹಿಸುವುದಕ್ಕೆ ಅಭಿನಂದನೆಗಳು ಹಾಗೂ ಅವರ ಗಣತಿ ಮಾಡಿ ಅವರಿಗೆ ಪೆನ್ಷನ್ ಜಾರಿಗೊಳಿಸಲು ಕೋರಿ ರಾಜ್ಯದ ಮಸಣ ಸಂಘದ ರಾಜ್ಯ ಸಂಚಾಲಕ ಯು ಬಸವರಾಜ್ ಮನವಿ ಮಾಡಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಬಹುತೇಕ ಬಿಟ್ಟಿ ಚಾಕರಿಯಲ್ಲಿ ತೊಡಗಿರುವ ಮಸಣ ಕಾರ್ಮಿಕರು ಸಂಘಟಿತರಾಗಿ ಸಾವಿರಾರು ವರ್ಷಗಳಿಂದ ತಮಗಾದ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ಒದಗಿಸಲು ಕೋರಿ ಹಲವು ಬಾರಿ ಮನವಿ ಮಾಡಿದ ಮೇರೆಗೆ ನಮ್ಮ ಹಕ್ಕೊತ್ತಾಯಗಳನ್ನು ಗಮನಿಸಿ ರಾಜ್ಯ ಸರ್ಕಾರ ಮಸಣ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ವಿಶೇಷ ಪ್ರವರ್ಗಗಳ ಅಡಿ ಶಿಕ್ಷಣ ಸಂಸ್ಥೆಗಳಿಗೆ ನೇರ ಪ್ರವೇಶ ನೀಡಲು ಮತ್ತಿತರ ಸೌಲಭ್ಯ ಒದಗಿಸಲು ಕ್ರಮ ವಹಿಸಿರುವುದಕ್ಕೆ ತಮಗೂ ಹಾಗೂ ಸರ್ಕಾರಕ್ಕೂ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಅಭಿನಂದನೆಗಳನ್ನು ಸಲ್ಲಿಸಿ ಇದರಿಂದ ನಮ್ಮ ಮಕ್ಕಳಿಗೆ ಪ್ರಾಥಮಿಕ ಪ್ರೌಢ ಶಿಕ್ಷಣಕ್ಕೆ ಅನುಕೂಲವಾಗಿದೆ ಎಂದರು. ಆ ಒಂದು 3-3.5 ಲಕ್ಷ ಜನ ಅಥವಾ 3-3.5 ಲಕ್ಷ ಕುಟುಂಬಗಳು ಇವತ್ತು ರಾಜ್ಯದಲ್ಲಿ ಮಸಣಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಕಾರ್ಮಿಕರಾಗಿ ಬದುಕು ಮಾಡ್ತಾ ಇದ್ದಾರೆ. ಇದು ವಂಶಪಾರಂಪರ್ಯವಾಗಿ ನಮ್ಮ ದಲಿತ ಸಮುದಾಯದವರು ಈ ಮಸಣಗಳಲ್ಲಿ, ಅದರಲ್ಲೂ ಸಾರ್ವಜನಿಕ ಮಸಣಗಳಲ್ಲಿ ಕೆಲಸ ಮಾಡ್ತಾರೆ. ಅದಲ್ಲದೆ ಸಮುದಾಯದ ಮಸಣಗಳಿದ್ದಾವೆ, ಕಬ್ರಸ್ಥಾನ ಇದೆ ಮುಸ್ಲಿಮರಿಗೆ, ಅದೇ ರೀತಿ ಕ್ರಿಶ್ಚಿಯನ್ರ ಸಿಮೆಟ್ರಿಗಳಿದ್ದಾವೆ, ಅದೇ ರೀತಿ ಬ್ರಾಹ್ಮಣರಿಗೆ ಬೇರೆಯೇ ಮಸಣಗಳಿದ್ದಾವೆ, ಹಾಗೆ ಲಿಂಗಾಯತರು ರುದ್ರಭೂಮಿ ಅಂತೇಳಿ ಮಾಡ್ತಿದ್ದಾರೆ. ಈ ರೀತಿ ಈ ಮಸಣಗಳಲ್ಲಿ ಕೆಲಸ ಮಾಡೋಂಥವ್ರ ಸಂಖ್ಯೆ ದೊಡ್ಡದಿದೆ. ಆದರೆ ಈ ಮಸಣಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಬಹುತೇಕ ದಲಿತರೇ ಆಗಿರೋದ್ರಿಂದ ಅದು ಒಂದು ರೀತಿಯಲ್ಲಿ ವಂಶ ಪಾರಂಪರ್ಯ ವೃತ್ತಿಯಾಗಿದೆ ಮತ್ತು ಜಾತಿ ತಾರತಮ್ಯ ಮತ್ತು ಅಸ್ಪೃಶ್ಯ ಆಚರಣೆಯ ಆಧಾರದಲ್ಲಿ ಅವರಿಗೆ ಬಿಟ್ಟಿಯಾಗಿ ದುಡಿಬೇಕು ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಸ್ವಾತಂತ್ರ್ಯ ಬಂದು 77 ವರ್ಷ ಕಳೆದ ನಂತರ ಕೂಡ ನಮ್ಮ ಕಾರ್ಮಿಕರಿಗೆ ಯಾವುದೇ ವೇತನ ಅಂತಿಲ್ಲ, ಅಥವಾ ಅವರ ಉದ್ಯೋಗದ ಭದ್ರತೆ ಅಂತಿಲ್ಲ, ಸರ್ಕಾರಿ ಸೌಲಭ್ಯಗಳು ಅಂತಿಲ್ಲ, ಅಥವಾ ಸಮಾಜ ಆದರೂ ಕೂಡ ಶತಶತಮಾನಗಳಿಂದ ನಮ್ಮ ಕೆಲಸ ಮಾಡಿದ್ದಾರೆ, ಇವ್ರಿಗೇನಾದರೂ ನೆರವು ಕೊಡಬೇಕು ಅನ್ನುವಂಥ ಯಾವುದೇ ನೆರವು ಇವತ್ತು ಅವರಿಗಿಲ್ಲ ಅಂತಕ್ಕಂಥ ವಿಷಯವನ್ನು ಗಮನದಲ್ಲಿಟ್ಕೊಂಡು ಅವರನ್ನು ಸಂಘಟನೆ ಮಾಡಿ ಇವತ್ತು ಹೋರಾಟ ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘ ಕೆಲಸ ಮಾಡ್ತಾರೆ. ಇವತ್ತು ನಾವು ಸರ್ಕಾರನ ಕೇಳ್ತಾ ಇದ್ದೀವಿ, ಬಿಟ್ಟಿ ಚಾಕರಿ ಇನ್ನೂ ಇದೆ ಮಸಣ ಕಾರ್ಮಿಕರಂತ, ಈ ಬಿಟ್ಟಿ ಚಾಕರಿಯನ್ನು ತೊಲಗಿಸೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ವಿ. ನಮ್ಮ ಮಸಣ ಕಾರ್ಮಿಕರಿಗೆ ವೇತನ ನಿಗದಿ ಮಾಡಿ ಮಸಣ ಕಾರ್ಮಿಕರನ್ನು ಒಂದು ಪಂಚಾಯತ್ಗೆ ಒಬ್ಬರು ಅಥವಾ ಒಂದು ಮುನ್ಸಿಪಾಲ್ಟಿಗೆ ಒಂದು 2-3 ಜನ, ಎಷ್ಟು ಮಸಣಗಳಿರ್ತವೆ, ಎಷ್ಟು ಜನಸಂಖ್ಯೆ ಇದೆ ಅನ್ನೋದರ ಆಧಾರದಲ್ಲಿ ಮಸಣ ಕಾವಲುಗಾರರು ಅಂತೇಳಿ ನೇಮಕ ಮಾಡ್ಕೋಬೇಕು. ವಂಶ ಪಾರಂಪರ್ಯವಾಗಿ ಸುಮಾರು 1000 ವರ್ಷಗಳಿಂದ ಕೆಲಸ ಮಾಡಿದವ್ರನ್ನ ನೀವು ಗುರುತು ಮಾಡಿ ಅವರಿಗೆ ಇವತ್ತು ಕಾವಲುಗಾರರ ನೇಮಕ ಮಾಡಿ ಅವರಿಗೆ ರಕ್ಷಣೆಯನ್ನು ಮತ್ತು ಭದ್ರತೆಯನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಒಂದು ಕಡೆಗೆ ನಾವು ಒತ್ತಾಯ ಮಾಡ್ತೇವೆ. ಎರಡನೇದೇನು ಅಂತ ಹೇಳಿದ್ರೆ, ಕುಣಿ ಅಗದು ಕುಣಿ ಮುಚ್ಚುವಂಥ ಕೆಲಸ ಇದೆಯಲ್ಲ, ಇದಕ್ಕೆ ಯಾವುದೇ ರೀತಿಯ ಇದು ಕೂಲಿ ಅಂತೇಳಿ ಇಲ್ಲ. ನಮ್ಮವರು ಕೂಲಿನೂ ಕೊಡಲ್ಲ, ಮತ್ತು ದಕ್ಷಿಣೆ ಅಂತ ಸಿಗುವಂಥದ್ದನ್ನು ಬಳಸಬಾರ್ದು ಅಂತ ಅವರಲ್ಲಿ ಒಂದು ನಂಬಿಕೆ ಇದೆ. ಸೊ ಹೀಗಾಗಿ ಸರ್ಕಾರ ಇದನ್ನು ಉದ್ಯೋಗ ಖಾತ್ರಿ ಕೆಲಸ ಅಂತ ಪರಿಗಣಿಸಬೇಕು ಅಂತ ನಾವು ಹೇಳ್ತೇವೆ. ಮಸಣಗಳಲ್ಲಿ ಉಳ್ತಕ್ಕಂಥದ್ದು, ಕುಣಿಯಾಗೋದು, ಕುಣಿ ಮುಚ್ಚತಕ್ಕಂಥ ಕೆಲಸ, ಸುಡ್ತಕ್ಕಂಥ ಕೆಲಸ, ಇದೆಲ್ಲವೂ ಉದ್ಯೋಗ ಖಾತ್ರಿ ಕೆಲಸ ಅಂತಲೇ ಪರಿಗಣಿಸಿ ಅವರಿಗೆ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸರ್ಕಾರನ ಕೇಳ್ತಾರೆ. ಅದೇ ರೀತಿಯಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲ. ಎಷ್ಟೋ ಸತಿ ಕುಣಿ ಅಗೆಯುವಂಥ ಸಂದರ್ಭದಲ್ಲಿ ಹಳೆ ಹೆಣಗಳು ಸರಿಯಾಗಿ ಕೊಳತೆ ಇರುವುದಿಲ್ಲ, ಹಸಿ ಹೆಣಗಳು ಇರುತ್ತವೆ. ಹಾಗೆ ಅವುಗಳನ್ನು ಬರೀ ಕೈಯಲ್ಲಿ ಕಿತ್ತು ಬಿಸಾಡಬೇಕಾಗತ್ತೆ, ಘಾಟು ವಾಸನೆ ಬರ್ತಾ ಇರ್ತದೆ. ಅದೇ ರೀತಿಯಲ್ಲಿ ಮಲಗಿಕೊಂಡಾಗ ಕನಸಲ್ಲಿ ಕೂಡ ಅರೆಬರೆ ಬೆಂದಂಥ ಹೆಣಗಳು ಬಂದು ಹೆದರ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇರ್ತದೆ. ಇದೆಲ್ಲದರಕ್ಕೆ ಸಂಬಂಧಪಟ್ಟು ಯಾವುದೇ ಸುರಕ್ಷಾ ಕ್ರಮಗಳಿಲ್ಲ, ಪರಿಕರಗಳನ್ನು ಸರ್ಕಾರ ಕೊಡ್ತಾ ಇದೆ. ಆದ್ದರಿಂದ ಸುರಕ್ಷತಾ ಕ್ರಮಗಳನ್ನು ಕೊಡಬೇಕು, ಪರಿಕರಗಳನ್ನು ಕೊಡಬೇಕು. ಮತ್ತು ಎಲ್ಲರಿಗೂ ಪೆನ್ಷನ್ ಇದೆ, ಆದರೆ ನಮ್ಮ ಮಸಣ ಕಾರ್ಮಿಕರಿಗೆ ಪೆನ್ಷನ್ ಇಲ್ಲ. ಸೊ ಇವರು ಈ ಕೆಲಸ ಮಾಡುವಾಗ ಇವತ್ತು ಕಪೋಲ ಕಲ್ಪಿತ ಕಥೆಗಳಿಂದಾಗಿ ಮಸಣಗಳಲ್ಲಿ ಕೆಲಸ ಮಾಡಿದ್ರೆ ದೆವ್ವ ಬರ್ತದೆ, ಇನ್ನೊಂದು ಪೀಡಿ ಪಿಶಾಚಿ ಇರ್ತದೆ ಅಂತೇಳಿ ಹೆದರ್ಕೊಂಡು ಅವರು ಕುಡಿದು ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಈ ಘಾಟು ವಾಸನ ತಡ್ಕೋಬೇಕಾಗ್ತದೆ, ಈ ಕೊಳದಂಥ ಹೆಣಗಳನ್ನು ಕಿತ್ತಬೇಕಾಗತ್ತೆ, ಧೈರ್ಯವಾಗಿ ಹೋಗಬೇಕಾಗುತ್ತೆ. ಸೊ ಹೀಗಾಗಿ ಅವರ ಆರೋಗ್ಯ ಹಾಳು ಮಾಡ್ಕೊತಾರೆ, ಅವ್ರ ಕುಟುಂಬಗಳು ಬಡತನದಲ್ಲಿದ್ದಾವೆ. ಈ ರೀತಿ ಅವರಿಗೆ ಭದ್ರತೆ ಇಲ್ಲದಿರೋದ್ರಿಂದ ಇವತ್ತು ಸಮಾಜಕ್ಕೋಸ್ಕರನೇ ಬಿಟ್ಟು ದುಡಿಬೇಕಂತ ಪರಿಸ್ಥಿತಿ. ಇದರಿಂದ ಹೊರಗಡೆ ಬರಬೇಕು, ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ, ಮತ್ತು ಅವ್ರಿಗೂ ಒಂದು ಏನಾಗಿದೆ, ಈ ಕಾರಣದಿಂದ 45 ವರ್ಷ ವಯಸ್ಸಾದರೆ ಸಾಕು ಮುದುಕರಾಗಿಬಿಡ್ತಾರೆ. ಯಾಕಂದರೆ ಸರಿಯಾಗಿ ಊಟ ಇರಲ್ಲ, ಈ ರೀತಿ ಕುಡಿತ, ಈ ಚಟಗಳಿರ್ತಾರೆ. ಅದಕ್ಕೆ ನಾವು ಸರ್ಕಾರನ ಕೇಳ್ತಾ ಇದ್ದೀವಿ, 45 ವರ್ಷ ಮೇಲ್ಪಟ್ಟಂಥ ಯಾವುದೇ ಒಬ್ಬ ಮಸಣ ಕಾರ್ಮಿಕರಿಗೆ ಸರ್ಕಾರ ಒಂದು 3,000 ರೂಪಾಯಿ ಪೆನ್ಷನ್ ನಿಗದಿ ಮಾಡಬೇಕು ಅಂತೇಳಿ ನಾವು ಸರ್ಕಾರನ ಕೇಳ್ತಾ ಇದ್ದೀವಿ. ಇತ್ತೀಚೆಗೆ ಕಳೆದ 7-8 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದ ಮೇಲೆ ಈಗ ಸರ್ಕಾರ ಕೆಲವು ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರೆ, ಮಸಣ ಕಾರ್ಮಿಕರು ಅಂತೇಳಿ ರೆಕಗ್ನೈಸ್ ಮಾಡ್ತಾರೆ. ಆದರೆ ನಾವು ಒತ್ತಾಯ ಮಾಡ್ತಾ ಇರೋದಂದರೆ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಸಣ ಕಾರ್ಮಿಕರನ್ನು ನೀವು
ಇವತ್ತು ಗಣತಿ ಮಾಡಿ ಒಂದು ಪಟ್ಟಿ ಮಾಡಿ ನಂತರದಲ್ಲಿ ಅವರಿಗೆ ಈ ರೀತಿಯ ಕೆಲವು ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ನಿನ್ನೆ ನಾವು ಕೆಲವು ಏನು ಆರ್ಥಿಕ ಸೌಲಭ್ಯಗಳು ಮತ್ತು ಶಿಕ್ಷಣದಲ್ಲಿ ನಮ್ಮ ಮಕ್ಕಳಿಗೆ ಒಂದಿಷ್ಟು ಮೀಸಲಾತಿ ಅನೌನ್ಸ್ ಮಾಡಿದೆ ಸರ್ಕಾರ, ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ. ಮತ್ತು ಈ ರೀತಿ ಗಣತಿ ಮಾಡದೆ ನಾವು ಯಾವ ಪ್ರಯೋಜನಕ್ಕೆ ನಮ್ಗೆ ಬರಲ್ಲ. ಗಣತಿ ನಾವು ಮಸಣ ಕಾರ್ಮಿಕರ ಸರ್ಟಿಫಿಕೇಟ್ ಕೊಡಬೇಕಲ್ಲ, ಯಾರು ಕೊಡೋರು? ಮಸಣ ಕಾರ್ಮಿಕರದ್ದು ಒಂದು ಗಣತಿ ಮಾಡಿ ಒಂದು ಪಟ್ಟಿ ಇದ್ದರೆ ಅಲ್ಲಿಂದ ಸರ್ಟಿಫಿಕೇಟ್ ಸಿಗ್ತದೆ, ಸಿಗೋದಿಲ್ಲ. ಅದಕ್ಕೆ ಗಣತಿ ಭಾಳ ಮುಖ್ಯ ಇದೆ, ಪೆನ್ಷನ್ನು ನಮಗೆ ಮುಖ್ಯ ಇದೆ, ಆಮೇಲೆ ಉದ್ಯೋಗ ಖಾತ್ರಿಯಲ್ಲಿ ನಮ್ಮ ಕೆಲಸವನ್ನು ಪರಿಗಣಿಸೋದು ಭಾಳ ಮುಖ್ಯ ಇದೆ ಅಂತೇಳಿ ಗೊತ್ತಾಗುತ್ತೆ. ತಮ್ಮ ಹೆಸರು? ನಾನು ಇವು ಬಸವರಾಜು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.